ಬರ್ತಕ್ಕಂಥ ಭಕ್ತಾದಿಗಳಿಗೆ ಭಗವಾನ್ ಗುರು ಶನೇಶ್ವರ ಸ್ವಾಮಿಯ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿ. ಶಕ್ತಿಯವರು ಎಲ್ಲಿ ನೆಲೆಸಿರುತ್ತಾರೋ ಆ ಕ್ಷೇತ್ರ ತುಂಬಾ ಪವಿತ್ರವಾದ ಸ್ಥಳವಾಗಿರುತ್ತೆ. ಪೂರ್ವ ಗ್ರಾಮದಲ್ಲಿ ಮಹಾಗಣಪತಿ ಪೂರ್ವಕವಾಗಿ ಆ ಕ್ಷೇತ್ರಕ್ಕೆ ನೀವು ಕಾಲಿಟ್ಟಿದ್ದೇ ಆದರೆ ನಿಮ್ಮೆಲ್ಲ ದುಃಖಗಳು ಪರಿಹಾರ ಆಗುವುದಂತೂ ಗ್ಯಾರಂಟಿ. ಜಗದೊಡೆಯ ನೀನೇ ಅಲ್ಲವೇ. ವಿಶೇಷವಾಗಿ ತಾರೆಮರ ಗುರು ಶನೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಈ ದಿನ ವಿಶೇಷವಾಗಿರ್ತಕ್ಕಂಥ 35ನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ. ಜೀವನದ ಆಗು ಹೋಗುಗಳನ್ನ ಗಮನಿಸಿ ಶನಿಯು ಸೂಕ್ತ ರೀತಿಯ ಶಿಕ್ಷೆ ಅಥವಾ ವರವನ್ನ ಬದುಕಿರುವಾಗ ನೀಡುತ್ತಾನೆ. ಶನೇಶ್ವರ ಯಾರ್ಯಾರು ಈ ಒಂದು ಮಾಹಿತಿಯನ್ನು ಗೊತ್ತಿಲ್ಲ ಎಲ್ಲರೂ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ದಶರಥನು ಶನೇಶ್ವರ ತೃಪ್ತಿಗಾಗಿ ಸ್ತೋತ್ರ ಮಾಡಿ ಪ್ರಾರ್ಥಿಸಿದ್ದಾನೆ. ಶನೇಶ್ವರ ಸ್ವಾಮಿಯ ಆಗಮನ ದರ್ಶನ ಮಾಡುತ್ತೇವೆ. ನಮ್ಮ 7 ಜನ್ಮದ ಪಾಪ ಕರ್ಮ ವಿಮೋಚನೆಯಾಗಿ ಗುರು ಶನೇಶ್ವರ ಸ್ವಾಮಿ ದೃಷ್ಟಿಯಿಂದ ನಮ್ಮ ಪಾಪ ಕರ್ಮ ಕಳೆಯುತ್ತೇವೆ. ಭಗವಂತನ ಅನುಗ್ರಹದಿಂದ ವೃದ್ಧಿ ಆಗ್ತದೆ. ಬಹಳ ಶ್ರಮದಿಂದ ಈ ಒಂದು ಕ್ಷೇತ್ರ ಬೆಳೀತಾ ಇದೆ. ಎಲ್ಲ ಗ್ರಾಮಸ್ಥರುಗಳು ಭಕ್ತಾದಿಗಳು ಹೆಚ್ಚಿನಾಗಿ ಒಂದು ಕ್ಷೇತ್ರಕ್ಕೆ ಬಂದು ಶನಿಯು ನರಸಿಂಹ ಸ್ತೋತ್ರ ರಚಿಸಿದ್ದಾನೆ. ಶನಿಯನ್ನ ಕಾಟ ಕೊಡುವ ಗ್ರಹ ಎಂದು ನಿಂದಿಸುತ್ತಾರೆ. ಆದರೆ ಪ್ರಾತಃ ಸ್ಮರಣೀಯ ದೇವೇಂದ್ರ ತೀರ್ಥರು ಶನಿ ತನ್ನ ಕರ್ತವ್ಯ ನಿರ್ವಾಹಕ, ಅವರವರ ಗ್ರಹಗತಿಗಳ ಅನುಸಾರ ಶಿಕ್ಷೆ ಕೊಡುತ್ತಾನೆ. ಶನಿಯು ಉಚ್ಚ ಸ್ಥಾನದಲ್ಲಿರಲು ಉನ್ನತಿಯೂ ಆಗುತ್ತದೆ ಎನ್ನುತ್ತಿದ್ದರು. ನವಗ್ರಹಗಳಲ್ಲಿ ಒಂದಾದ ಶನೀಶ್ವರನು ಸಕಲ ಸನ್ಮಂಗಲ ಮಾಡಲಿ. ಶನಿದೇವನು ಕರ್ಮದಾತ. ಅವನು ನವಗ್ರಹಗಳಲ್ಲಿ ಅತ್ಯಂತ ಮುಖ್ಯವಾದ ಗ್ರಹ ಎಂದು ಹೇಳಲಾಗುತ್ತದೆ. ಏಕೆಂದರೆ ಈಶ್ವರ ಎಂಬ ಬಿರುದನ್ನ ಹೊಂದಿರುವ ಏಕೈಕ ಗ್ರಹ ಶನಿ ಗ್ರಹವಾಗಿದೆ. ಶನಿವಾರದಂದು ಅಪಾರ ಸಂಖ್ಯೆಯ ಭಕ್ತರು ಶನಿಯ ಕೃಪೆಗೆ ಪಾತ್ರರಾಗಲು ಶನಿ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಜ್ಯೋತಿಷ್ಯವು ಶನಿ ದೇವರನ್ನ ಕರ್ಮಕಾರಕ ಎಂದು ಕರೆಯುತ್ತದೆ. ಇದರರ್ಥ ಒಬ್ಬ ವ್ಯಕ್ತಿಯು ಮಾಡುವ ಒಳ್ಳೆಯ ಅಥವಾ ಕೆಟ್ಟ ಕಾರ್ಯಗಳಿಗೆ ಅನುಗುಣವಾಗಿ ಅವನ ಜೀವನದ ಕಷ್ಟ ಸುಖಗಳು ಒಳಗೊಂಡಿರುತ್ತದೆ. ಅವನ ಅನುಗ್ರಹವನ್ನ ಪಡೆಯಲು ಜನರು ಎಳ್ಳನ್ನು ಅಥವಾ ಎಳ್ಳಿನ ಎಣ್ಣೆಯನ್ನು ದಾನವಾಗಿ ನೀಡುತ್ತಾರೆ. ಶನಿಯನ್ನು ಮೆಚ್ಚಿಸಲು ಕಪ್ಪು ಬಣ್ಣವನ್ನು ಧರಿಸುತ್ತಾರೆ. ಶನೇಶ್ವರನಿಗೆ ಮೀಸಲಾಗಿರುವ ಪ್ರತ್ಯೇಕ ದೇವಸ್ಥಾನಗಳಿವೆ. ಅಲ್ಲಿ ಆತನ ಮಹಿಮೆಗೆ ಭಕ್ತರು ಮನಸೋತಿದ್ದಾರೆ. ಅಷ್ಟಕ್ಕೂ ಶನೇಶ್ವರನ ಶಕ್ತಿಶಾಲಿ ದೇವಾಲಯಗಳು ಹೀಗಿವೆ. ಆ ಆಲಯವು ಎಷ್ಟು ವಿಶೇಷ ಎಂದರೆ ಶನಿದೇವನು ಸ್ವಯಂಭೂ ರೂಪದಲ್ಲಿ ನೆಲೆಸಿದ್ದಾನೆ. ಇಲ್ಲಿ ನೀವು ಲಿಂಗದ ರೂಪದಲ್ಲಿ ಶನಿದೇವನನ್ನ ದರ್ಶಿಸಿಕೊಳ್ಳುತ್ತೀರಿ. ಇದು ಇಂತಹ ಏಕೈಕ ಶನಿ ದೇವಾಲಯ ಎನ್ನಬಹುದು. ಗರ್ಭಗುಡಿಯಲ್ಲಿರುವ ಶನಿದೇವನು ಬಹಳ ಶಕ್ತಿಶಾಲಿ ಎಂದು ನಂಬಲಾಗಿದೆ. ಈ ಸ್ಥಳದಲ್ಲಿ ಶನಿದೇವನನ್ನ ಪೂಜಿಸಿದರೆ ಇಲ್ಲಿ ಏನೇ ಬೇಡಿದರೂ ನಿಮ್ಮೆಲ್ಲ ಕಷ್ಟ ನೋವುಗಳಿಗೆ ಸ್ವಾಮಿ ಸ್ಪಂದಿಸುತ್ತಾನೆ. ಸೂರ್ಯಪುತ್ರ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ನೀವು ಪಡೆದದ್ದೇ ಆದರೆ ನಿಮ್ಮ ಕರ್ಮಗಳೆಲ್ಲ ಈ ಕ್ಷೇತ್ರದಲ್ಲಿ ನೀವು ಕಳೆದುಕೊಳ್ಳಬಹುದು. ಮೊದಲು ಶನೇಶ್ವರ ಸ್ವಾಮಿಗೆ ನೀವು ಎಷ್ಟು ಈ ಸ್ವಾಮಿಗೆ ಸೇವೆಯನ್ನ ಮಾಡುತ್ತೀರೋ ಅಷ್ಟು ಬೇಗ ಶನೇಶ್ವರ ಸ್ವಾಮಿಯವರು ಒಲಿದು ಬರುತ್ತಾರೆ. ಯಾಕಂದ್ರೆ ಭಗವಂತನ ಅನುಗ್ರಹ ನಮ್ಮ ಮೇಲೆ ಇದ್ದರೆ ಯಾವುದೇ ಒಂದು ಕಷ್ಟ ಬರಲಿ, ಯಾವುದೇ ನೋವು ಬರಲಿ, ನಾವು ದೇವರಿಗೆ ಎಷ್ಟು ಸಮಯ ಕೊಡುತ್ತೇವೆ ಆ ಭಗವಂತ ನಮ್ಮ ಜೀವನವನ್ನು ಅಷ್ಟೇ ಚೆನ್ನಾಗಿ ರೂಪಿಸಿಕೊಡುತ್ತಾನೆ. ಈ ಕ್ಷೇತ್ರದಲ್ಲಿ ಸ್ವಾಮಿ ಶಕ್ತಿಯುತವಾಗಿ ನೆಲೆಸಿ ನಿಂತಿದ್ದಾರೆ. 1000ಕ್ಕೂ ಹೆಚ್ಚಾಗಿ ಸ್ವಾಮಿಯವರಿಗೆ ಈ ಕ್ಷೇತ್ರದಲ್ಲಿ ಭಕ್ತಾದಿಗಳು ಅವರ ಕಷ್ಟ ಏನಿದೆ ಸ್ವಾಮಿ ಮುಂದೆ ನಿಂತು ಇಲ್ಲಿ ಬೇಡಿಕೊಳ್ಳುತ್ತಾರೆ. ಇಲ್ಲಿನ ಧರ್ಮಾಧಿಕಾರಿಗಳಾದ ರಾಮಣ್ಣನವರು ಬರುವಂತಹ ಭಕ್ತಾದಿಗಳಿಗೆ ಕವಡೆ ಶಾಸ್ತ್ರ, ಅಂಜನ ಶಾಸ್ತ್ರ, ಅವರ ಸಮಸ್ಯೆ ಏನಿದೆ ಎಂದು ನೋಡಿ ಅವರಿಗೆ ಪರಿಹಾರ ತಿಳಿಸುತ್ತಾರೆ. ಅದ್ಧೂರಿಯಾಗಿ ನಡೆಯಿತು ಮಹಾಶಿವರಾತ್ರಿಯ ಜಾತ್ರಾ ಮಹೋತ್ಸವ. ಪ್ರತಿ ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನದಂದು ಕ್ಷೇತ್ರದಲ್ಲಿ ಪೂಜೆ ಇರುತ್ತದೆ. ವಿಶೇಷ ತಡೆಗಳು ಕೂಡ ಇರುತ್ತದೆ. ಸ್ಥಳ ಛಾಯಾನಂದನ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ, ಪುಣ್ಯಕ್ಷೇತ್ರ, ದೊಡ್ಡ ಬನ್ನಿಮರ, ತಿಪ್ಟೂರು, ಎಡೆಯೂರು ಹೋಬಳಿ. ಶ್ರೀ ಗುರುಭ್ಯೋ ನಮಃ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ನಮಾಗ್ರಜಂ ಛಾಯಾ ಮಾರ್ತಾಂಡ ಸಂಬೋಧಂ ತಂ ನಮಾಮಿ ಶನೇಶ್ವರಂ.
ಶನೇಶ್ಚರಾಯ ಶಾಂತಾಯ ಸರ್ವಾಭಿಷ್ಟ ಪ್ರದಾಯಿನೇ ಶರಣ್ಯಾಯ ವರಣ್ಯಾಯ ಸರ್ವೇಶಾಯ ನಮೋ ನಮಃ. ಸಮಸ್ತ ಆಸ್ತಿಕ ಭಕ್ತ ಮಹಾಶಯರಿಗೆ ವಿನಂತಿ. ಶ್ರೀ ಕ್ಷೇತ್ರ ತಿಪ್ಪೂರು ಗ್ರಾಮದಲ್ಲಿ ಮಹಾಗಣಪತಿ ಪೂರ್ವಕವಾಗಿ ದಕ್ಷಿಣಾಭಿಮುಖವಾಗಿರ್ತಕ್ಕಂಥ ವೀರಾಂಜನೇಯ ಸ್ವಾಮಿ ಅನುಗ್ರಹದಿಂದ ವಿಶೇಷವಾಗಿ ತಾರೆಮರ ಗುರು ಶ್ರೇಷ್ಠ ಸ್ವಾಮಿ ಸನ್ನಿಧಿಯಲ್ಲಿ ಈ ದಿನ ವಿಶೇಷವಾಗಿರ್ತಕ್ಕಂಥ 35ನೇ ವರ್ಷದ ವಾರ್ಷಿಕೋತ್ಸವ ಪೂಜಾ ಕಾರ್ಯಕ್ರಮ ಗ್ರಾಮಾಂತರ ಭಕ್ತ ಮಹಾಶಯರ ತನು ಮನ ಧನ ಸಹಾಯದೊಂದಿಗೆ ಆಗಿ ಒಂದು ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರ್ತಕ್ಕಂತಹ ಪ್ರಕಾಶ್ ಸ್ವಾಮಿಯವರ ಒಂದು ಪ್ರೋತ್ಸಾಹ ಸಹಕಾರದೊಂದಿಗೆ ಬಹಳ ಅದ್ದೂರಿಯಾಗಿ ಪ್ರತಿ ವರ್ಷ ನಡೀತಾ ಬಂದಿದೆ. ಪ್ರತಿ ವರ್ಷವೂ ಕೂಡ ಶಿವರಾತ್ರಿ 6ನೇ ದಿವಸ ಬಹಳ ವಿಶೇಷವಾಗಿ ಸ್ವಾಮಿಯವರಿಗೆ ಮತ್ತು ದುರ್ಗಾದೇವಿ ಅಮ್ಮನವರಿಗೆ ವಿಶೇಷವಾದ ಹೋಮ ಹವನಗಳನ್ನು ಮಾಡಿ ಈ ದಿನ ವಿಶೇಷವಾಗಿ ಮಹಾಪೂರ್ಣಾವಧಿ ಮಹಾಮಂಗಳಾದಿ ಪೂಜಾ ಕಾರ್ಯಕ್ರಮ ಸಂಪನ್ನಗೊಂಡಿದ್ದು ಬರ್ತಕ್ಕಂಥ ಭಕ್ತಾದಿಗಳಿಗೆ ಭಗವಾನ್ ಗುರು ಶನೇಶ್ವರ ಸ್ವಾಮಿಯ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಲಿ. ವಿಶೇಷವಾಗಿ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಶನೇಶ್ವರ ಸ್ವಾಮಿ ಎರಡೂ ಸಹ ಗೊತ್ತಿದೆ. ಜಾತಕದಲ್ಲಿರ್ತಕ್ಕಂತಹ ಹಾಗೂ ನವಗ್ರಹದಲ್ಲಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂಥ ಗ್ರಹ ಶನೇಶ್ವರ ಸ್ವಾಮಿ. ಚಿಕ್ಕದಾಗಿ ಹೇಳುವ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಶನೈಶ್ಚರ ಅಂತ ಬಹಳ ಮುಖ್ಯವಾಗಿ ಒಂದು ವಿಚಾರ. ಶನೈಶ್ಚರ ಯಾರ್ಯಾರು ಈ ಒಂದು ಮಾಹಿತಿಯನ್ನು ಗೊತ್ತಿಲ್ಲ, ಎಲ್ಲರೂ ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಶನೇಶ್ವರ ಅಲ್ಲ, ಶನೈಶ್ಚರ. ಸ್ವಾಮಿಯ ಆಗಮನ ದರ್ಶನ ಮಾಡುತ್ತೇವೆ. ನಮ್ಮ 7 ಜನ್ಮದ ಪಾಪ ಕರ್ಮ ವಿಮೋಚನೆಯಾಗಿ ಗುರು ಶನೇಶ್ವರ ಸ್ವಾಮಿ ದೃಷ್ಟಿಯಿಂದ ನಮ್ಮ ಪಾಪ ಕರ್ಮ ಕಳೆಯುತ್ತೇವೆ. ಇದರಿಂದ ಜಾತಕದಲ್ಲಿ ಇರ್ತಕ್ಕಂತಹ ಸಪ್ತಮ ಶನಿ, ಪಂಚಮ ಶನಿ, ಸಪ್ತಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ ಈ ರೀತಿಯಾದ ದೋಷಗಳನ್ನು ಕಳೆಯುವ ಒಂದು ಗ್ರಹ ಶನೇಶ್ವರ ಗ್ರಹ. ವಿಶೇಷವಾಗಿ ಆರೋಗ್ಯವನ್ನು ಕೊಟ್ಟಂತ ಒಂದು ಗ್ರಹ. ಎಲ್ಲಾ ರೀತಿಯ ದುಃಖಿಬಾಧೆಗಳು, ಶತ್ರುಬಾಧೆಗಳನ್ನು ನಿವಾರಣೆಯನ್ನು ಮಾಡಿ ನಮ್ಮ ಕುಟುಂಬಕ್ಕೆ ಅಥವಾ ಯಾವ್ದಾದ್ರು ಕುಟುಂಬಕ್ಕೆ ಮಾಟ ಮಂತ್ರ ವಾಮಾಚಾರ ಪ್ರಯೋಗ ಆಗಿದ್ರೆ ಅದೆಲ್ಲವೂ ಸಹ ಶನೇಶ್ವರ ಸ್ವಾಮಿ ದರ್ಶನವನ್ನು ಮಾಡಿ ಆ ಭಗವಂತನ ಅನುಗ್ರಹಕ್ಕೆ ನಾವೆಲ್ಲರೂ ಸಾಧರಾದ್ರೆ ಆ ಭಗವಂತನ ಅನುಗ್ರಹದಿಂದ ಎಲ್ಲ ವಾಮಾಚಾರ ಪ್ರಯೋಗಗಳು ದೂರ ಆಗಿ ನಾವು ಮಾಡಿರುವಂತ ಸಂಕಲ್ಪ ಭಗವಂತನ ಅನುಗ್ರಹದಿಂದ ಎಲ್ಲವೂ ಸಿದ್ಧಿಯಾಗ್ತದೆ. ಆ ಶನೇಶ್ವರ ಸ್ವಾಮಿಯ ದೃಷ್ಟಿ ನಮಗಿರ್ತಕ್ಕಂಥ ಎಲ್ಲ ಗ್ರಹಬಾಧೆಗಳ ನಿವಾರಣೆಯನ್ನು ಮಾಡಿ ಪೂರ್ಣಾಯುಷ ಆರೋಗ್ಯವನ್ನು ಕೊಟ್ಟು ಚೈತನ್ಯವನ್ನು ಕೊಟ್ಟು ಇಡೀ ಲೋಕವೂ ಸಹ ಸಮಸ್ತ ಸನ್ಮಂಗಳವನ್ನು ಉಂಟು ಮಾಡಲಿ. ಇರ್ತಕ್ಕಂತಹ ನಮ್ಮ ದೇಶದ ಯೋಧರು, ನಮ್ಮ ದೇಶದ ರೈತರು ಇವ್ರಿಗೂ ಸಹ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಎಲ್ಲವೂ ಸಹ ಸುಭಿಕ್ಷವಾಗಿ ರಾಜ್ಯ ದೇಶ ಜನತೆ ಪ್ರತಿಯೊಂದು ಪ್ರಾಣಿ ಸಂಕುಲವೂ ಸಹ ಭಗವಂತನ ಅನುಗ್ರಹದಿಂದ ಒಳ್ಳೆಯ ಆರೋಗ್ಯ ಆಯುಷನ್ನು ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನದಾಗಿ ಒಂದು ಕ್ಷೇತ್ರ ಅಭಿವೃದ್ಧಿಯಾಗಲಿ. ಶ್ರೀ ಪ್ರಕಾಶ್ ಸ್ವಾಮಿಯವರು ಬಹಳ ಶ್ರಮದಿಂದ ಈ ಒಂದು ಕ್ಷೇತ್ರ ಬೆಳೀತಾ ಇದೆ. ಎಲ್ಲ ಗ್ರಾಮಸ್ಥರುಗಳು ಭಕ್ತಾದಿಗಳು ಹೆಚ್ಚಿನಾಗಿ ಒಂದು ಕ್ಷೇತ್ರಕ್ಕೆ ಬಂದು ನಿಮ್ಮ ಸಂಕಲ್ಪದಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರೆ ಭಗವಂತನ ಅನುಗ್ರಹದಿಂದ ಎಲ್ಲ ಕಾರ್ಯ ಕೆಲಸಗಳು ಸಹ ಯಾವುದೇ ಒಂದು ಅಡೆತಡೆಯಿಂದಲೇ ನಿರ್ವಿಘ್ನವಾಗಿ ನಡೆಯುತ್ತೆ. ಒಂದು ಕ್ಷೇತ್ರದ ಒಂದು ಮಹಿಮೆ ಎಲ್ರಿಗೂ ಒಳ್ಳೆಯದಾಗಲಿ, ಸನ್ಮಾನ ಮತ್ತೊಮ್ಮೆ ಎಲ್ಲರೂ ಸಹ ಸ್ವಾಮಿಯ ದರ್ಶನವನ್ನು ಮಾಡಿ ಆ ಅನುಗ್ರಹದಿಂದ ಎಲ್ರಿಗೂ ಸಹ ಶುಭವನ್ನಾಗಲಿ. ಓಂ ಶನೇಶ್ವರಾಯ ಶಾಂತಾಯ ಸರ್ವಾಭಿಷ್ಟ ಪ್ರದಾಯಿನೇ ಶರಣ್ಯಾಯ ವರಣ್ಯಾಯ ಸರ್ವೇಶಾಯ ನಮೋ ನಮಃ.